ಜಿಲ್ಲಾಧಿಕಾರಿ ಇದ್ದರು. ಅವರು ಅದನ್ನೆಲ್ಲ ನೋಡಿ ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದ್ರು. ಅದು ನೋಡಪ್ಪ ಇಲ್ಲ ಅಂತಂದ್ರೆ ಅದಷ್ಟೆಲ್ಲ ಏನದು ರಜ್ಜು ರಾಡಿ ದಾರಿ ಇಲ್ಲದೇ ಇದ್ದರೂ ಅದು ಸರಿಯಾಗಿದೆ ಅಂತ ಹೇಳ್ತಾ ಇದ್ರು ಒಬ್ಬ ಅಪರ ಜಿಲ್ಲಾಧಿಕಾರಿ. ಇದು ಅಕ್ಷಮ ಅಪರಾಧ. ಹೀಗಾಗಿ ನಾನು ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ತೀನಿ. ಅಲ್ಲ, ಇಂಥ ವ್ಯವಸ್ಥೆ ಇಲ್ಲದೆ ಮತಗಳು ಪ್ರಕರಣ ಏನು ಬಂತಲ್ಲ, ಇದನ್ನೆಲ್ಲ ಕಂಡಿಡ್ಲಿಲ್ಲ ಅಂದ್ರೆ ಇದೇ ರೀತಿ ಮತಗಳು ಪ್ರಕರಣಗಳು ಹೆಚ್ಚಾಗ್ತಾವ. ಮತಗಳು ಅಂತೇಳಿ ಏನು ಆರೋಪ ಮಾಡಿದಲ್ಲ, ಮತಗಳತನ ಈ ರೀತಿಯಾಗಿ ಆಗಲ್ಲ. ಇದು ವ್ಯವಸ್ಥೆ ಮಾಡ್ಬೇಕಾಗಿದ್ದನ್ನು ಮಾಡಿಲ್ಲ. ಯಾರು ಇರ್ಬೇಕು ಅಲ್ಲಿ ಇರ್ಲಿಲ್ಲ ಅಂತ ನೋ ಅಲ್ಲೆಲ್ಲ ಇದ್ದಾರೆ. ಯಾರು ಚುನಾವಣೆಗೆ ಡೆಪ್ಯೂಟ್ ಆಗಿದಾರೋ ಅವರೆಲ್ಲರೂ ಇದ್ದಾರೆ. ಆದರೆ ವ್ಯವಸ್ಥೆ ಮತದಾರರಿಗೆ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವ ಸಂದರ್ಭ ಏನಿದೆಯಲ್ಲ ಅದನ್ನು ಅವರು ಗಮನ ಹರಿಸಿಲ್ಲ. ಅಲ್ಲಿ ನಿರ್ಲಕ್ಷ್ಯತೆ ತೋರಿದ್ದಾರೆ. ಕಡಿಮೆ ಆಗುವ ಸಾಧ್ಯತೆಯೂ ಇದೆ. ಮತ್ತು ಏನಾದರೂ ಅನಾಹುತ ಆದರೆ ಪಾಪ ವಯಸ್ಸಾದವರು ಅಲ್ಲಿ ನಾನು ನೋಡಿದೆ, ಭಾಳ ಒಂದು ಶೋಚನೀಯವಾದಂಥ ಪರಿಸ್ಥಿತಿ ಆ 4 ಬೂತ್ಗಳಲ್ಲಿ. ಹೀಗಾಗಿ ಅದು ನಾನು ಭಾಳ ಗಂಭೀರವಾಗಿ ಅದನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಸರಿಯಾದಂಥ ತರಬೇತಿಯನ್ನು ಕೂಡ ಕೊಟ್ಟಿಲ್ಲ ಚುನಾವಣೆಯನ್ನು ನಿರ್ವಹಿಸುವಂಥ ಅಧಿಕಾರಿಗಳಿಗೆ. ಒಂದು ಬೂತಿನಲ್ಲಿ ಏಜೆಂಟರ್ಗಳಿಗೆ ID ಕಾರ್ಡನ್ನೇ ಕೊಟ್ಟಿಲ್ಲ. ಅವರನ್ನು ಯಾರೋ 4 ಮಂದಿ ಬಂದು ಕೊಡ್ತಿದ್ದಾರೆ. ಯಾರಪ್ಪ ನೀವು ಅಂದರೆ ಏಜೆಂಟ್ರದ್ದು ID ಕಾರ್ಡ್ ಅಂತಂದ್ರೆ ಇಲ್ಲವೇ ಇಲ್ಲ. ಅವರು ಇಂಥ ಒಂದು ತರಬೇತಿಯನ್ನು ಏನು ಯಾವ ತರಬೇತಿ ಬೇಕಾಗಿತ್ತು ಅಂತಹ ತರಬೇತಿಯನ್ನು ಕೊಡದೇ ಕೂಡ ಅಲ್ಲಿಯೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಜಿಲ್ಲಾಡಳಿತ. ಇದನ್ನು ವೈಯಕ್ತಿಕವಾಗಿ ಜಿಲ್ಲಾಧಿಕಾರಿಗಳು ಮಾಡಬೇಕಾಗಿತ್ತು. ಇದನ್ನು ಮಾಡಿಲ್ಲ. ಅದನ್ನೇ ನಾವು ನಿರ್ಲಕ್ಷ್ಯ ಅನ್ನೋದು. ಸಾರಿಗೆ ವ್ಯವಸ್ಥೆ ಮಾಡಿಲ್ಲ. ಮತಗಟ್ಟೆಗಳು ರಸ್ತೆಯಿಂದ ಎಷ್ಟು ದೂರ ಇದ್ದಾವೆ? 100 ಮೀಟರ್ ದೂರಗಳಿದ್ದಾವೆ. ಮಳೆಗಾಲ ಇದೆ. ಸಾರಿಗೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಆಟೋ ರಿಕ್ಷಾ ಬಾಡಿಗೆ ಮೇಲೆ ತೊಗೋಬೇಕಾಗಿತ್ತು. ಬೇರೆ ವಾಹನಗಳನ್ನು ಬಾಡಿಗೆ ಮೇಲೆ ತೊಗೋಬೇಕಾಗಿತ್ತು. ಅದನ್ನೂ ಮಾಡಿಲ್ಲ. ನಾನು ಸ್ವತಃ ನಿಂತು ಒಂದು ತಾಸುಗಟ್ಟಲೆಯಲ್ಲಿ ನಿಂತು ನಿರ್ದೇಶನ ಮಾಡಿದ ಮೇಲೆ ಅವರೆಲ್ಲ ಎಚ್ಚೆತ್ತುಕೊಂಡು ಅಲ್ಲಿದ್ದಂಥ ಅಧಿಕಾರಿಗಳು, ಆದರೆ ಜಿಲ್ಲಾಧಿಕಾರಿಗಳಲ್ಲ. ಹೀಗಾಗಿ ಇದೊಂದು ಭಾಳ ಅಕ್ಷಮ ಅಪರಾಧ. ಆದರೂ ಕೂಡ ಮತದಾರರು ಪಾಪ ಇಷ್ಟೆಲ್ಲವನ್ನು ಸಹಿಸಿ ನಾನು ಎತ್ತಿ ಹೇಳಿ ಏನೋ ಮತದಾರರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗುತ್ತದೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಕೂಡ ಅವರು ಮತಗಟ್ಟೆಗೆ ಬಂದು ಮತಗಳನ್ನು ಹಾಕ್ತಿದ್ದರು. ಆ ಅವ್ಯವಸ್ಥೆಯಲ್ಲಿ ನಾನು ನೋಡಿದೆ, ಒಂದು 85ರಿಂದ 90 ವರ್ಷದ ಒಂದು ಮುದುಕ ಆ ರಜ್ಜಾದ ರಸ್ತೆಯಲ್ಲಿಯೇ ಬರ್ತಾಯಿದ್ರು. ಅದು ಸ್ಲಿಪ್ ಆಗ್ತಾಯಿತ್ತು. ವೆಹಿಕಲ್ಸ್ ಕಾರ್ಗಳೇ ಸ್ಲಿಪ್ ಆಗ್ತಾಯಿದ್ವು. ಒಂದು ಅವ್ಯವಸ್ಥೆಯಲ್ಲಿ ಇವರು ಚುನಾವಣೆಯನ್ನು ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ನಾವು ನೋಡಿದರೆ ಇದರಲ್ಲಿ ಮೇಲ್ನೋಟಕ್ಕೆ ಜಿಲ್ಲಾಧಿಕಾರಿಯ ತಪ್ಪು ಎದ್ದು ಕಾಣ್ತದೆ. ಈಗ ಸ್ಥಳೀಯ ಚುನಾವಣೆಗಳಂದರೆ ಪ್ರತಿಷ್ಠೆಯಾಗಿ ತಗೊಂತಾರೆ. ಕೆಲವೊಂದಿಷ್ಟು ಗಲಾಟೆಗಳು ಆಗಿದ್ದಾವೆ. ಏನಾದರೂ ನಿಮ್ಮ ಗಮನಕ್ಕೆ ಬಂತ? ಗಲಾಟೆಗಳು ಯಾವುದು ನನ್ನ ಗಮನಕ್ಕೆ ಆಗಿಲ್ಲ. ಆದರೆ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಒಂದು ಪ್ರಕರಣ, ಏನು ದುಡ್ಡು ಹಂಚ್ತಾ ಇದ್ದರು ಅಂತೇಳಿ ಒಂದು ಪ್ರಕರಣ ಇವತ್ತು ಬೆಳಿಗ್ಗೆ ಆಗಿದೆ. ಅದೊಂದು FIR ಆಗಿದೆ. ಚುನಾವಣಾ ಆಯೋಗ ಆಟೋನಮಸ್ ಬಾಡಿ ಆಗಿದೆ. ಇತ್ತೀಚೆಗೆ ಆಯೋಗದ ಕಾರ್ಯಕ್ಷಮತೆ ಮೇಲೆ ಸಾಕಷ್ಟು ಅನುಮಾನಗಳು ಮತ್ತು ಹಲ್ಲಕ್ಕಿಂತ ಹಾವಾಗಿದೆ. ಚುನಾವಣಾ ಆಯೋಗ ಅಕ್ರಮಗಳನ್ನು ತೆಗೆದುಕೊಂಡು ಕೂರ್ತಾರೆ. ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಬಗ್ಗೆ ಭಾಳಷ್ಟು ಚರ್ಚೆ ನಡೆದಿದೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಅದು ಮೀಸಲಾತಿ ಪಟ್ಟಿ ಕೊಟ್ಟ ತಕ್ಷಣ ನಾವು ಚುನಾವಣೆಗೆ ಮಾಡಲು ಸಿದ್ಧರಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.